ಭಾರತೀಯ ಜನತಾ ಪಕ್ಷದ ಆಡಳಿತದ ಅವಧಿನಲ್ಲಿ ಹೊಸ ತಾಲೂಕು ಕೇಂದ್ರಗಳನ್ನ ರಚನೆ ಮಾಡತಕ್ಕಂಥ ತೀರ್ಮಾನವನ್ನು ಮಾಡಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ತಾಳಿಕೋಟೆಯನ್ನ ಹೊಸ ತಾಲೂಕಾಗಿ ನಿರ್ಮಾಣ ಮಾಡಿದರು. ಅದರ ನಿನ್ನೆ ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಮುದ್ದೇಬಾಳದ ಶಾಸಕರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಇದು ನಮ್ಮ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ಮತ್ತು ಅಪ್ಪಾಜಿ ನಾಡಗೌಡರಿಗೆ ಸಲ್ಲಬೇಕು ಅಂತ ಹೇಳ್ತಾರೆ. ಆದರೆ ಇದು ಅಧಿಕೃತವಾಗಿ ಘೋಷಣೆ ಆಗಿದ್ದು ಯಾವಾಗ? ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿದ್ದಾಗ ತಾಲೂಕಾ ಕೇಂದ್ರಗಳನ್ನ ಆಗಿ ಘೋಷಣೆ ಮಾಡಿದ್ರೆ ಅವತ್ತು 2013 ಅದು ನಮ್ಮ ಆಡಳಿತದಲ್ಲಿ ಇದ್ದಾಗ ಅಂತಕ್ಕಂಥ ಹಸಿ ಸುಳ್ಳು. ಬಹುಶಃ ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಯಾರು ಅಂದ್ರೆ ಅಪ್ಪಾಜಿ ನಾಡಗೌಡ. ಸುಳ್ಳು ಹೇಳೋದಕ್ಕೊಂದು ಇತಿಮಿತಿ ಇರ್ಬೇಕಲ್ಲ. ಆಮೇಲೆ ಇನ್ನೊಂದು ಹೇಳ್ಯಾರ, ಎಸ್ ಪಾಟೀಲ್ ನಡಳ್ಳಿ ನನಗ್ ಬಂದು ಏನು ಬಾಗಿ ನಮಸ್ಕಾರ ಮಾಡ್ತಿದ್ದ ಅಂತ. ನಾನು ಇದೇ ಭಾಷೆ ಬಳಸ್ಬೇಕಾಗತ್ತೆ ನಾಡಗೌಡ್ರ. ಯಾಕಂದ್ರೆ ಸುಳ್ಳು ಹೇಳೋದಕ್ಕೊಂದು ಇತಿಮಿತಿ ಇದೆ. ನಿನ್ನ ಧಮಕಿಗೆ ನಿನ್ನ ಇದಕ್ಕೆಲ್ಲ ನಾನು ಎದರ ಮಗ ಅಲ್ಲ, ನೆನ್ಪಿಟ್ಟು. ನಾನು ಒಂದ್ ಮಾತು ಹೇಳಲಿಕ್ಕೆ ಬಯಸ್ತೇನೆ, ಅಪ್ಪಾಜಿ ನಾಡಗೌಡ್ರ ಮನೆಗೆ ಕೂಡ ಬಿಟ್ಟಿಲ್ಲ. ನಾನು 2 ಸಾರಿ ಸ್ಪಷ್ಟಪಡಿಸಿದ್ದೀನಿ, ಅದನ್ನು ಮತ್ತೆ ಸುಳ್ಳು ಹೇಳ್ತೀರಿ. ನಾನು ಅವ್ರ ಮನೆಗೆ ಅಷ್ಟೇ ಅಲ್ಲ, ನನ್ನ ರಾಜಕೀಯ ಜೀವನ ಪ್ರಾರಂಭ ಆದಾಗ ಈ ಜಿಲ್ಲೆಯ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕನ ಮನೆಗೆ ಹೋಗಿಲ್ಲ. ನಾನು ಒಬ್ಬ ಕಾಂಗ್ರೆಸ್ ನಾಯಕನ ಮನೆಗೆ ಹೋಗಿ ನಾನು ರಾಜಕಾರಣ ಮಾಡಿಲ್ಲ. ಅಪ್ಪಾಜಿ ನಾಡಗೌಡ್ರೆ ನಿನ್ ಮನೆಗೆ ಬರೋದಾ? ನಾಚಿಕೆ ಆಗಲ್ವಾ ನಿಂಗೆ ಸುಳ್ಳು ಹೇಳಕ್ಕೆ? ಒಂದು ಸಾರಿ ಯಾವ್ದೋ ಒಂದು ಲಗ್ನ ಪತ್ರ ಕೊಡೋಕೆ ಅದಕ್ಕೂ ಅವ್ನ ಮನೆ ಬಾಗಿಲಿಗೆ ಹೋಗಿದ್ದೆ ನಾನು. ಮದುವೆದಿಂದ ಕಾಡ್ಕೊಂಡು ಸ್ಪಷ್ಟಪಡಿಸಿದ್ದೀನಿ ಹಿಂದೆನೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ. ಮತ್ತೆ ಸುಳ್ಳು ಹೇಳ್ತೀರಾ? ಮಾನ ಮರ್ಯಾದೆ ಇದ್ರೆ ಮೊದಲು ನೀವು ಕರೆಕ್ಟ್ ಆಗಿ ಸತ್ಯ ಮಾತಾಡೋದನ್ನ ಕಲೀರಿ. ರಾಜಕಾರಣ ಮಾತಾಡೋಣ ಬೇಕಿದ್ರೆ ನಾವು ಮಾತಾಡ್ತೀವಿ, ನೀವು ಮಾತಾಡ್ತೀವಿ. ನೀವು ಹೇಳಿದ್ರಿ ಏಕೊಚ್ಚಿಂದ ಮಾತಾಡ್ಬಿಟ್ರೆ ಆಯ್ತು, ಒಪ್ಕೊಳ್ಳೋಣ. ಅದನ್ನ ನಾನು ಒಪ್ಕೊಳ್ತೀನಿ. ನಾನು ಮಾತಾಡಲ್ಲ, ನೀವು ಮಾತಾಡ್ಬೇಡಿ. ನೀವು ಗೌರವ ಕೊಟ್ಟು ಮಾತಾಡಿ, ನಾನು ಗೌರವ ಕೊಟ್ಟು ಮಾತಾಡ್ತೀನಿ. ಒಪ್ಕೊಳ್ಳೋಣ. ನನ್ನ ಜೀವನದಲ್ಲಿ ಯಾವತ್ತೂ ಅಪ್ಪಾಜಿ ನಾಡಗೌಡ್ರ ಮನೆ ಬಾಗಿಲಿಗೆ ಹೋಗಿಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಯಾವನಿಗೂ ಕೂಡ ತಲೆ ಬಗ್ಸಿಲ್ಲ. ನೀರಾವರಿ ವಿಷಯದಲ್ಲಿ ಈ ಜಿಲ್ಲೆನಲ್ಲಿ ಗಟ್ಟಿ ಹೋರಾಟ ಮಾಡಿ ಕಾಂಗ್ರೆಸ್ನಲ್ಲಿ ಇದ್ಯಾವಾಗ ಇದೇ ನೀರಾವರಿಗೆ ನಮ್ಮ ಬೂದಾಳ ಪಿರಾಪುರಕ್ಕೆ ನನ್ನ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದಾಗ ಎಂ ಬಿ ಪಾಟೀಲ್ರು ನಾನು ಸಿದ್ದರಾಮಯ್ಯರನ್ನ ಎದುರಾಕೊಂಡಿದ್ದೀನಿ. ಮುಖ್ಯಮಂತ್ರಿನ ಎದುರಾಕೊಂಡು ಹೋರಾಟ ಮಾಡಿದವ್ ನಾನು. ನಿಮ್ ಮನೆಗೆ ಬರ್ತೀನಿ ನಾನು. ನನ್ನ ಸಾಯವರೆಗೆ ಬಗ್ಸಲ್ಲ. ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರ್ತದೆ. ನಾನ್ ನಿಮ್ ಮನೆ ಬಾಗಿಲಿಗೆ ಬಂದು ತಲೆ ಬಗ್ಸಿದಕ್ಕೆ ಸಾಕ್ಷಿ ಕೊಟ್ರೆ ಇವತ್ತೇ ನನ್ನ ತಲೆ ತಕೊಂಡ್ಬಿಡ್ತೀನಿ. ನಾನೇ ತಕೋತೀನಿ ನನ್ನ ತಲೆನ. ಈ ತಾಲೂಕಿನ ಜನರನ್ನ, ಮುಗ್ಧ ಜನ, ನಮ್ಮ ತಾಲೂಕಿನ ಜನ 40 ವರ್ಷ ಯಾವ ರೀತಿ ನೀವು ಅನ್ಯಾಯದಿಂದ ಆಳಿದಿರಿ ಅಂತ ಗೊತ್ತಿದೆ ಜನಕ್ಕೆ. ಹೋದ್ ಸಾರಿ ನಾಟಕ ಮಾಡಿ ನನ್ ಇದೇ ಕೊನೆ ಚುನಾವಣೆ ಅಂತ ಜನರ ಮುಂದೆ ಹತ್ತಿರೋರು ನೀವು. ನಾನು ಯಾವತ್ತೂ ಹತ್ತಿಲ್ಲ ಜನರ ಮುಂದೆ. ಓಟಿಗೋಸ್ಕರ ಹತ್ತಿಲ್ಲ, ಬೇರೆ ಕಾರಣಕ್ಕೆ ಹತ್ತಿರ್ಬೋದು. ಇದೇ ಚುನಾವಣೆ ಕೊನೆ. ಇದೊಂದು ಅವಕಾಶ ಕೊಡಿ ಅಂತ ಜನರ ಹತ್ರ ಅನುಕಂಪ ಗಿಡಿಸ್ಕೊಂಡು ಓಟ್ ತಗೊಂಡು MLA ಆಗಿ ಇವತ್ತು ನನಗೆ ಹೇಳ್ತೀರಿ ನಿನ್ ಬಾಗಿಲಿಗೆ ಬಂದಿದೆ ಅಂತ. ಎಂತ ಪಕ್ಷದಾಗಿದ್ದೀನಿ.
ಭಾರತೀಯ ಜನತಾ ಪಕ್ಷದಲ್ಲೂ ಅಷ್ಟೇ, ನಾನು ಯಾವ ನಮ್ಮ ಜಿಲ್ಲೆ ನಾಯಕನ ಮನೆಗೆ ಹೋಗಿ ಭಿಕ್ಷೆ ಬಿಡಿಲ್ಲ. ನನ್ನ ಶಕ್ತಿ ಮೇಲೆ, ನನ್ನ ಜನಪ್ರಿಯತೆ ಮೇಲೆ ಜನ ನನ್ನನ್ನು ಗುರ್ತಿರೋದ್ರಿಂದ ನನಗೆ ಪಕ್ಷ ಕರೆದು ಟಿಕೆಟ್ ಕೊಟ್ಟಿದ್ದೆ ವಿನಃ ನಿಮ್ಯಾರ್ದು ಭಿಕ್ಷೆ ಇಲ್ಲ ರೀ. ಬೇನಾಮಿ ಆಸ್ತಿ ಅವ್ರು ಒಪ್ಕೊಳ್ತಾರೆ. ನಾನು ಬೇನಾಮಿ ಆಸ್ತಿ ಮಾಡಿ ಅನುಭವಿಸ್ಬಿಟ್ಟಿದ್ದೀನಿ. ನಡವಳ್ಳಿ ಅವರು ಬೇನಾಮಿ ಆಸ್ತಿ ತಗೊಂಡ್ಬಿಟ್ಟಿದ್ರು. ಯಾರ್ದು? ದೇಶಮುಖ್ ಅವ್ರದ್ದು. ದೇಶಮುಖ್ ಅಂಬವ್ರದ್ದು ಆಸ್ತಿನ ಅದು ಕೊಡಕ್ ಬಂದಾಗ ನನ್ನ ಹತ್ರ ಪ್ರಪೋಸಲ್ ಬಂದಿದ್ದು ನಿಜ. ಅದಕ್ಕೆ ಆ ಸಂದರ್ಭದಲ್ಲಿ ನನಗೆ ಅವಶ್ಯಕತೆ ಇಲ್ಲಪ್ಪ ಅಂತೇಳಿ ನಮ್ಮ ಶೆಟ್ರು, ಯಲಗೂರು ಶೆಟ್ರು, ನೀವು ತಗೊಂತಿದ್ರು ನೋಡಿ ಶೆಟ್ರು ಅಂತ ತಗೊಂಡ್ರು. ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅವರು. ನಿಮ್ಗೇನ್ ಸಂಕಟ? ದೇಶಮುಖರ ಆಸ್ತಿ ತಗೊಂಡ್ರೆ ಅದನ್ನ ಹೇಳ್ತಾರ ಅವರು. ಅದು ಟೆನೆಂಟ್ ಅಲ್ಲಿ ಐತಂತ ಇನ್ನು ಹೇಳ್ತಾರ ಅವ್ರು. ದೇಶಮುಖರ ಆಸ್ತಿಗಳು ಟೆನೆಂಟ್ ಆಗಿದಾವ ಅಂತ ಹೇಳ್ತಾರೆ. ಮತ್ತೆ ಚುನಾವಣೆ ಬಂದಾಗ ಅದೇ ದೇಶಮುಖ್ ಅಂಬರ ಮಕ್ಕಳು ಮನೆ ಮುಂದೆ ಹೋಗಿ ಓಟಿಗೆ ಭಿಕ್ಷೆ ಬಿಡ್ತಾರ ಅಮ್ಮ ಅಂತ. ನಿನ್ನೆ ಹೇಳಿರೋ ಮಾತವ್ರು ರೆಕಾರ್ಡ್ ಅಲ್ಲಿ ಇದೆ. ಅವ್ರು ಹೇಳ್ತಾರೆ ಏನಂತ, ಅದು ಇನ್ನು ಟೆನೆಂಟ್ ಇದೆ ನೋಡಿ, ಅದು ಟೆನೆಂಟ್ ಅಲ್ಲಿ ಇದೆ ಅಂತೆ. ಇನ್ನೊಂದು ಯಾವ್ದೋ ಇದನ್ನ ಹೇಳ್ತಾರ ಅವ್ರು, ಏನೋ ಡೋಣಿ ಪಕ್ಕದಲ್ಲಿರೋದು 170 ಎಕರೆ ಜಮೀನು, ಅದನ್ನು ಕಾನೂನು ಬಾಹಿರವಾಗಿ ಮಾಡ್ಬಿಟ್ಟವ್ರಂತೆ. ಆದ್ರೆ ಇಲ್ಲೇನು ಬಸರ್ಕೋಡ್ 400 ಎಕರೆ ಐತಲ್ಲ, ಅದು ಬಸರ್ಕೋಡ್ ನಾಡಗೌಡ್ರ ಆಸ್ತಿ ಅಂತ. ಡ್ರಾಮಾ ನೋಡ್ರಿ ಹೆಂಗಿದೆ ಅವ್ರದ್ದು. ಹೇಳ ನಿಮ್ ಇತಿಹಾಸನ. ಇವರು ಬ್ರಿಟಿಷರ್ ಗುಲಾಮರಾಗಿದ್ದವ್ರು. 1932 ಹಿಂದೆ ಇವ್ರ ಕೈಗೆಲ್ಲ ದಫ್ತರ್ಗಳು, ರೆವಿನ್ಯೂ ಇಲಾಖೆ ಎಲ್ಲ ರೆಕಾರ್ಡ್ಸ್ ಎಲ್ಲಾನು ಇವರೇ ಬರೀತಿದ್ರು. ಇವ್ರ ಕೈಗೆ ಇರ್ತಿತ್ತು. ಇವ್ರು ಬ್ರಿಟಿಷರ್ ಗುಲಾಮರು. ಜನರಿಗೆ ದೌರ್ಜನ್ಯ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಡ್ತಿದ್ರು ಇವರು ಬ್ರಿಟಿಷರ್ ಏಜೆಂಟ್ಗಳಾಗಿ. 1932ಕ್ಕಿಂತ ಮುಂಚೆ ಸರ್ಕಾರಿ ಭೂಮಿ ಆಗಿದೆ, ಅದು ಎಲ್ಲ ಇವ್ರ ಹೆಸರಲ್ಲೇ ಮಾಡ್ಕೊಂಡವ್ರೆ. ತೋರ್ಸ್ಲಾ ರೆಕಾರ್ಡು ನಾಡ್ಗೌಡ್ರೆ? ಅದಕ್ಕೆ ಹೇಳ್ತಾರೆ ಏನು, ಆ ಟೆನೆಂಟ್ನವನ್ನೆಲ್ಲ ರೆಕಾರ್ಡು ಇವ್ರ ಮನೆಗೆ ಹೋಗ್ತಿತ್ತು. ನೀವು ಸುಟ್ಟಾಕಿದ್ರಲ್ಲಪ್ಪ, ಸುಟ್ಟಾಕಿಲ್ವಾ ನೀವು? ನಿಜ ಹೇಳಿ. 20,000 ಎಕರೆ ಭೂಮಿ ಮುದ್ದೇಬಿಹಾಳ ತಾಲೂಕಿನಲ್ಲಿ 20,000 ಎಕರೆ ಭೂಮಿ ಲಪ್ಟಾಯಿಸಿರೋದು. ಬೇಕಾ ರೆಕಾರ್ಡು? ಕೊಡ್ತೀನಿ. ರೆಡಿ ಇದ್ರೆ ಹೇಳಿ. ಎಲ್ಲಿ ಬರ್ತೀರಿ ಚರ್ಚೆಗೆ? ನಾನು ರೆಡಿ ಇದ್ದೀನಿ. ನೀವು ಇಲ್ಲೇನು ಸುಟ್ಟಾಕಿದ್ರಲ್ಲ ಡಾಕ್ಯುಮೆಂಟ್ಸು. ಆಮೇಲೆ ಅಲ್ಲಿ ಏನು ಬಿಜಾಪುರದಲ್ಲಿ DC ಆಫೀಸ್ನಲ್ಲೂ ಇಲ್ಲ, ಎಲ್ಲ ಸುಟ್ಟಾಕ್ಬಿಟ್ಟವ್ರೆ. ಯಾಕಂದ್ರೆ ಗೊತ್ತಾಗ್ಬಾರ್ದಲ್ಲ ಯಾರಿಗೂ. ನಾನು ಹಿಂದೆ ಮುಂಬೈ ಸರ್ಕಾರ ಇತ್ತಲ್ಲ, ಮುಂಬೈ ಸರ್ಕಾರದಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಹೊರಗಡೆ ತರಿಸಿದೆ. ನಾನೆಂದೂ ದ್ವೇಷದ ರಾಜಕಾರಣ ಮಾಡಿಲ್ಲ ಅಪ್ಪಾಜಿಯವರೇ. ಕೇಳಿ ನೋಡಿ ಅಲ್ಲಿ ನಿಮ್ಮ ಮಕ್ಕಳಿಗೆ. ಅಲ್ಲಿ ರಸ್ತೆ ಮಾಡ್ಬೇಕಾದ್ರೆ ನಾನು ಊರ್ ಹಿರಿಯರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ, ನೋಡ್ರಿ ಅದು ಸರ್ಕಾರಿ ಗುಡ್ಡನೋ ಅಥವಾ ನಿಮ್ಮ ಹೆಸರಲ್ಲಿದೆ ಗೊತ್ತಿಲ್ಲ, ರಸ್ತೆ ಮಾಡ್ತಾ ಇದಾರೆ, ಅವಕಾಶ ಮಾಡ್ಕೊಡಿ. ನಮ್ಮ ಊರಿಗೆ ಬೈಪಾಸ್ ರಸ್ತೆ ಆಗ್ತದೆ, ತೊಂದರೆ ಆಗಲ್ಲ. ಬೇಕಿದ್ರೆ ರಸ್ತೆಗೆ ಏನಾದ್ರು ನಿಮ್ ಸಹಾಯ ಮಾಡೋದಿದ್ರೆ ಹೇಳಿ, ಕಾಂಟ್ರಾಕ್ಟರ್ ಹೇಳಿ ಸಹಾಯ ಮಾಡಿಸ್ತೀವಿ. MLA ಹೇಳಿ ಕಳಿಸಿದಾರೆ ಅಂತ ಹೇಳಿದಾರೆ. ಇನ್ನೂ ಇದಾರೆ ಅಲ್ಲಿ ಅವ್ರಿಗೆ ಹೇಳಿ ಕಳಿಸಿದ್ದೇನ, ಹೇಳಿ ಅವ್ರಿಗೆ ಬುದ್ಧಿ ಹೇಳಿ ಅಂತೇಳಿ. ನನಗೇನು ಅವ್ರ ಮೇಲೆ ದ್ವೇಷ ಮಾಡ್ಬೇಕಾಗಿಲ್ಲ. ಅಲ್ಲಿ ರಸ್ತೆ ಬಂದ್ ಮಾಡ್ಬೇಕು, ಸಾರ್ವಜನಿಕ ಕೆಲಸ ಆಗ್ಬಾರ್ದು, ಬಸರು ಕೊಡೋದಿಲ್ಲ ಅಂತೇಳಿ ನೀವೇ ತಾನೇ ಬಂದ್ ಮಾಡಿಸಿದ್ದು. ಕಾನೂನು ಪ್ರಕಾರ ಜನ ಅರ್ಜಿ ಕೊಟ್ಟವ್ರೆ DC ಅವ್ರಿಗೆ. DC ಅವ್ರು ಕೋರ್ಟ್ ಕಂಡಕ್ಟ್ ಮಾಡಿದ್ದಾರೆ, ನಿಮ್ದೆಲ್ಲ ದಾಖಲಾತಿ ಕೇಳಿದ್ದಾರೆ, ನೀವು ಕೊಟ್ಟಿಲ್ಲ. ದಾಖಲಾತಿ ತರಿಸಿ ನೋಡಿದ್ರೆ ಸರ್ಕಾರಿ ಗುಡ್ಡ. ಇನ್ನು ಇದೆ ನಮ್ಮ ಹತ್ರ ದಾಖಲಾತಿ. ಅವ್ರು ಹೇಳ್ತಾರ ಟ್ರಿಬ್ಯುನಲ್ ಎಲ್ಲ ದಾಖಲಾತಿ ದಫ್ತರ್ಗಳು ಇವ್ರ ಮನೆಗೆ ಹೋಗ್ತಿತ್ತು. ನಿಮ್ ಮನೆಗೆ ಬರ್ಬೇಕಾಗಿತ್ತ? ಮುಚ್ಚಾಕಕ್ಕೆ ಅದು ನಿಮ್ಮ ಆಸ್ತಿ ಅಲ್ವಲ್ಲ, ಅದು ಸರ್ಕಾರದ ಆಸ್ತಿನ. ಇವ್ರು ಬರ್ಕೊಂಡಿರೋದು ಬ್ರಿಟಿಷ್ ಹುಡುಗೋ ಕಾಲಕ್ಕೆ 1932 ಇಸ್ವಿನಲ್ಲಿ. ಮತ್ತೆ ಹೇಳ್ತಾರೆ ಏನಂತ, ನಾ ಬೇನಾಮಿ ಆಸ್ತಿ ಮಾಡಿ ಅನುಭವಿಸ್ಬಿಟ್ಟಿದ್ದೀನಿ. ಏನು ನನ್ನ ಮಕ್ಕಳು ಅಂತ ಅವ್ರಿಗೆ ಮಾಡಿದೆ, ಅವರೇ 90% ತಗೊಂಡ್ಬಿಟ್ರು. ಯಾರು ಗೊತ್ತಾ? ಅವರು ಬಿಚ್ಚಿ ಹೇಳ್ಬೇಕಲ್ಲ ಅಪ್ಪಾಜಿ ಅವ್ರೆ. ನೀವು ಬಿಚ್ಚಿ ಹೇಳಲ್ಲ, ನಾನು ಹೇಳ್ತೀನಿ ಕೇಳಿ.
ಉಳುವವನೇ ಒಡೆಯ ಕಾನೂನು ಬಂತು. ಕಾಂಗ್ರೆಸ್ ಪಕ್ಷದ ಮಹಾನ್ ನಾಯಕ ದೇವರಾಜ್ ಅರಸು ಅದೇ ಪಕ್ಷದಲ್ಲಿ ಇದ್ದೀರಿ, ಅದೇ ಪಕ್ಷ ಋಣ ಇದೆ ನಮ್ಮ ಮೇಲೆ, ಸತ್ಯ ಹೇಳಿ. ಅವಾಗ ಉಳುವವನೇ ಒಡೆಯ ಬಂದಾಗ ಏನ್ ಮಾಡಿದ್ರು ಗೊತ್ತಾ, ಇವರು ಅನಿವಾರ್ಯ ಬಿಟ್ಕೊಡ್ಬೇಕಾಗಿತ್ತು, ಬಿಟ್ಕೊಟ್ಟವ್ರೆ. ಅವ್ರ ಹತ್ರ ಕೆಲಸ ಮಾಡೋರು, ಇವ್ರ ಮಾತುಗಳು ಯಾರು ಕೇಳ್ತಿದ್ರು, ಅವ್ರ ಹೆಸರ್ಲೆಲ್ಲ ಯಾರ್ಯಾರ ಹೆಸರಲ್ಲಿ ಇದ್ದು, ಯಾರ್ಯಾರು ಉಳಿಮೆ ಮಾಡ್ತಿದ್ರು ಅವ್ರ ಹೆಸರಲ್ಲಿ ಇದ್ದು, ಅವ್ರ ಹೆಸರಲ್ಲೇ ಅದು. ಅವ್ರಿಗೆಲ್ಲ ಏನ್ ಹೇಳಿದ್ರು ಇವರು, ನಾನ್ ಬಿಟ್ಕೊಟ್ಟಿದ್ದೀನಿ. ಈಗ ಇವ್ರ ಅಧಿಕಾರಕ್ಕೆ ಬಂದ್ಮೇಲೆ ಇವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಆ ಬಡವರ ಮೇಲೆ ದೌರ್ಜನ್ಯ ಮಾಡಿ ಆ ಆಸ್ತಿಗಳೆಲ್ಲ ವಾಪಸ್ ತಗೊಳ್ತಕ್ಕಂಥ ಕೆಲಸನೇ ಮಾಡಲಿಲ್ಲ. ದಾಖಲಾತಿ ತೆಗಿಬೇಕಾ, ಬರ್ರಿ ತಯಾರಿದ್ದೀನಿ ನಾನು ತೆಗಿತೀರಾ? ಅವ್ರು ಹೇಳ್ತಾರೆ ಏನೋ ಇಲ್ಲಿ ಯಾವ್ದೋ ಹಾಸ್ಪಿಟಲ್ ಮಾಡ್ತೀನಿ. ಹೋಗುನಪ್ಪ, ಹೇಳಿದ್ದೆ. ಈಗಲೂ ನನ್ನ ಹತ್ರ ಸಾಕಷ್ಟು ಕನಸುಗಳಿವೆ, ತಾಲೂಕಿನಾಗ ಏನೇನ್ ಮಾಡ್ಬೇಕು ಅಂತ. ನನ್ನ ಆಸ್ತಿ ಅದು, ನಾನು ಸ್ವಂತ ದುಡ್ಡು ತಗೊಂಡಿದ್ದೀನಿ. ನಿಮ್ಮನೆ ದುಡ್ಡು ತಗೊಂಡಿದ್ದೀನ? ಏನೇನು ಅವಾಗ ರಾಜಕಾರಣದಾಗ ದುಡ್ದಿದ್ದೀನ ನಾನು? ಕಲ್ಯಾಣ ಮಠರು ಸ್ವಾಮಿಗಳು ಇನ್ನೂ ಇದ್ದಾರೆ, ಲ್ಯಾಂಡ್ ಕೊಟ್ಟಿರೋರು, ಕೇಳಿ ಅವ್ರಿಗೆ ಹೋಗಿ. 50,000 ಕಮ್ಮಿ ಕೊಟ್ಬಿಟ್ರಂತೆ. ಅವ್ರು ಹೇಳಿ ಇವತ್ತೇ ಕಲ್ಯಾಣ ಮಠರು ನನಗೆ 50,000 ಕಮ್ಮಿ ಕೊಟ್ಟಿದ್ದೀನಿ ಆಸ್ಪತ್ರೆ ಕಟ್ಟೋದಕ್ಕೆ ಅಂತ ಹೇಳಿ ನೋಡ. ನನ್ನ ಹತ್ರ ಬಂದು ಸುಳ್ಳು ಹೇಳ್ತೀರಿ, ಚುನಾವಣೆ ಸಂದರ್ಭದಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತೀರಿ. ಅಂದ್ರೆ ದೇಶಮುಖರ ಆಸ್ತಿ ನ್ಯಾಯದಾಗ ಐತೆ ಅಂದಂಗ ಆಯ್ತಲ್ಲ ನೀವು ಹೇಳೋ ಪ್ರಕಾರ. ಅದು ಯಾರು ತಗೋಬಾರ್ದಂತನ ಅವ್ರ ಆಸ್ತಿನ? ಅವ್ರು ಪಾಪ ಮಾರಕ್ಕೆ ನಿಂತಿದ್ದಾರೆ. ಅವ್ರು ಹೋಗಿ ಕೇಳಿದ್ದಾರೆ, ನನ್ನ ಹತ್ರ ಬಂದಿದ್ರು ಒಬ್ರು. ನಮ್ ಹಿಂದೆ ಅಧ್ಯಕ್ಷ ಇದ್ದಲ್ಲ, ತಾಲೂಕು ಪಂಚಾಯತ್ ಅಧ್ಯಕ್ಷ ಮಾಡಿದ್ವಲ್ಲ, ಯಾರ ಹೆಸರು ಹವಾಲ್ದಾರ್ ಬಂದಿದ್ರು, ಬಾವಡಪ್ಪ, ಅಮ್ಮವ್ರ ಶಿಷ್ಯ ಪಾಪ. ಸರ್ ಹಿಂಗೈತ್ ನೋಡ್ರಿ ಅಂತ ಬಂದ್ರು. ಇಲ್ಲಪ್ಪ, ನನ್ನ ಹತ್ರ ತಗೊಳಕ್ಕಾಗಲ್ಲ, ಬೇಕಿದ್ರೆ ನಾನು ಆ ಶೆಟ್ರಿಗೆ ಹೇಳಿದೆ. ಶೆಟ್ರ್ ತಗೊಂಡ್ರು, ದುಡ್ಡು ಕೊಟ್ಟು. ಆಮೇಲೆ ನನಗೆ ಬೇಕಾದ್ರೆ ತಗೊಳ್ಳಿ ಸರ್ ಅಂತ ಕೊಟ್ರು. ನನಗೆ ತಗೋಬೇಕಂತ ನಾನು ತಗೊಂಡೆ. ಅಲ್ಲಿ ಬೇರೆ ಏನೋ ನನ್ ಕನ್ಸಿತ್ ಮಾಡಕ್ಕೆ ಇದ್ದೇ ಬಿಡ್ತೀನಿ. ಅಲ್ಲಿ ನಂದು ಒಂದು ಹಾಲಿಂದು ವಿಂಗ್ ಮಾಡ್ಬೇಕು ಅಂತ ಇತ್ತು. ನಾನು ಆ ರೈತರ ಆ ಕಡೆ ಹೈನುಗಾರಿಕೆ ಮಾಡೋದು ಒಂದು ಹಿಂಗ್ ಮಾಡ್ಬೇಕಂತ ಇತ್ತು. ಚುನಾವಣೆಯಲ್ಲಿ ಸೋತೆ, ಸಾಲ ಇತ್ತು, ಕೊಟ್ಟೆ ವಾಪಸ್ಸು. ಬೇನಾಮಿ ಎದಕ್ಕಂತ ಗೊತ್ತಾ? ಈಗ ಮಾಡಕತ್ತಿರ ನೀವು ತಾಳಿಕೋಟಿ ಒಳಗ 40 ಎಕರೆ ಜಮೀನ್ ತಗೊಂಡು 50 ಎಕರೆ ಜಮೀನ್ ತಗೊಂಡು ಲೇಔಟ್ ಮಾಡಕತ್ತಿರಲ್ಲ, ಅದು ಬೇನಾಮಿ ಅಂತಾರೆ. ಅವ್ರ ಹಿಂದೆ ಕೂತು ನಿನ್ನೆ ಪ್ರೆಸ್ ಮೀಟ್ ಮಾಡ್ಬೇಕಾರ ಬೇನಾಮಿಗಳು ಹಿಂದೆ ಕುಂದು ಸಣಿದಿರ್ತಾನೆ. ಅವರೆಲ್ಲ ಹೇಳ್ತಾ ಇದ್ರು ಹಿಂಗೆ ಹಿಂಗೆ ಹಿಂಗೆ. ಅವ್ರು ಕೇಳ್ತಾರೆ ಏನಂತ, ನಮ್ದು ಬೇನಾಮಿ ಆಸ್ತಿನ ಅದು, ಅವ್ರು ವ್ಯವಹಾರ ಮಾಡ್ತಾರೆ. ಪ್ರಭುಗೌಡ ಮದರ್ಕರ್ಲಿ ಯಾರು ಅಂತ ಗೊತ್ತಿಲ್ವಾ ಜನಕ್ಕೆ? ನಿಮ್ ಶಿಷ್ಯ ಅಂತ ಗೊತ್ತಿಲ್ವಾ? ನಿಮ್ ಶಿಷ್ಯನ ಹೆಸರ ಮೇಲೆ ನೀವು ಹೊಲ ತಗೊಂಡಿದ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? 40 ಎಕರೆ ಜಮೀನ್ ತಗೊಂಡವ್ರು. ಅಲ್ಲಿ ತಗೊಂಡು ಅಲ್ಲಿ 2 ಎಕರೆ ಕೊಟ್ಟಾಗ ಮಾಡೋದು, ಕೊಟ್ಟಂಗ್ ಮಾಡಿ ಸುತ್ತ ಲೇಔಟ್ ಮಾಡೋದು. 8 ಕೋಟಿ ರೂಪಾಯಿ ಸರ್ಕಾರದಿಂದ ದುಡ್ಡು ಬಂದಿದೆ ಡೆವಲಪ್ಮೆಂಟ್ ಮಾಡಕ್ಕೆ. ಮತ್ತೆ 2 ಎಕರೆ ತಗೊಂಡ್ರೆ ಅದಕ್ಕೆ ಡೆವಲಪ್ಮೆಂಟ್ ಮಾಡ್ಬೇಕಲ್ಲ. ಆ 2 ಎಕರೆ ತೋರಿಸಿ 8 ಕೋಟಿ ರೂಪಾಯಿ ಹಾಕಿ 40 ಎಕರೆ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಇದು ಇವ್ರ ಷಡ್ಯಂತ್ರ. ಇವ್ರ ಷಡ್ಯಂತ್ರನ ಹೊರಗೆ ತೆಗೆದ್ರೆ ಏನು ಹೊಟ್ಟೆ ಹುರ್ಕಂತ ಇದ್ದಾರೆ. ಮಾನಹಾನಿ ಮೊಕದ್ದಮೆ ಹಾಕ್ರಿ ನೋಡ, ಹಾಕ್ರಿ. ಏನ್ ಬೇಡ ಅಂತ ಹೇಳಿದಾರೆ ಯಾರು ನಿಮ್ಗೆ? ಏನ್ ಎದುರಿಸ್ತೀರಾ? ನಮ್ಮ ಕಾರ್ಯಕರ್ತನ ಬೆಳೆ ತಗೊಂಡವ್ರ ಇಲ್ಲಿ ಕೂತಿಲ್ಲ, ಎಷ್ಟು ಚೆನ್ನಾಗಿ ಕೂತಿದಾರ ನೋಡಿ. ಅಪ್ಪಾಜಿಯವ್ರಿಗೆ ಪದೇ ಪದೇ ನಿನ್ ಮನೆಗೆ ಬಂದಿದ್ದ ಅಂತ ಏನಾದ್ರು ಹೇಳಿದ್ರೆ ನೆಟ್ಗಿರೋದಿಲ್ಲ. ಈಗಲೇ ಹೇಳ್ಬಿಡ್ತೀನಿ, ನಾನು ಒಳ್ಳೆ ಭಾಷೆನ ಬಳಸ್ಬೇಕಾಗ್ತದೆ. ನಾನು ಸುಳ್ಳು ಹೇಳ್ಬೇಡಿ, ಸಾಕ್ಷಿದ್ರ ಕೊಡಿ, ನನ್ನ ತಲೆ ನಾನೇ ಕಡ್ಕೊಂತ. ತಪ್ಪು ಮಾಡಿದ್ರೆ ಜನರ ಓಪನ್ ಆಗಿ ಹೇಳ್ತೀನಿ, ನಾನು ತಪ್ಪಾಗಿದೆ ಕ್ಷಮೆ ಮಾಡಿ ಅಂತ. ಏನ್ ತಪ್ಪೇನಿಲ್ಲ. ಏನಾಗಿದೆ ಅಲ್ಲಿ ಇನ್ನೊಂದು ಹೇಳ್ತಾರೆ ಅವರು, ತಾಳಿಕೋಟಿನಲ್ಲಿ ಆ ಕೆರೆ ಡೆವಲಪ್ ಮಾಡ್ಬೇಕು, ವಾಟರ್ ಬಾಡಿ ಇಲ್ಲ, ವಾಟರ್ ಬಾಡಿನ ಡೆವಲಪ್ ಮಾಡ್ಬೇಕು ರೀ. ಊರಲ್ಲಿ ವಾಟರ್ ಬಾಡಿ ಇಲ್ಲ, ಏನು
ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡ್ಬೇಕು. ಅಯ್ಯೋ ಪುಣ್ಯಾತ್ಮರೇ, ಮುದ್ದೇಬಾಳದ ದೊಡ್ಡ ಕೆರೆ ಐತಲ್ರಿ, ಮಾಡ್ರಿ ವಾಕಿಂಗ್ ಟ್ರ್ಯಾಕ್. ಯಾಕೆ ಮಾಡ್ಲಿಲ್ಲ? ಇಲ್ವಾ ಮುದ್ದೇಬಾಳದಲ್ಲಿ? ಊರ ನಡ್ಬೇಕೈತೆ ತಾನೆ ಕೆರಿನ. ದುಡ್ಡಿದೆ ಅದಕ್ಕೆ, ನೀವು ದುಡ್ಡು ತರಬೇಕಾಗಿಲ್ಲ. 1,70,00,000 ಡೆಪಾಸಿಟ್ ಇದೆ, ಮಾಡ್ರಿ ಮೊದಲು ಅದನ್ನ. ಅದು ಬಿಟ್ಟು ಆ ತಾಳಿಕೋಟೆ ಜನರನ್ನ ವ್ಯಾಪಾರಿಸ್ ನೋಡ್ರಿ, ಎಷ್ಟು ಚಂದ ವ್ಯಾಪಾರಿಸ್ತಾರೆ. ಅವ್ರಿಗೆ ಊರಿನಲ್ಲಿ ಆಗೋದು ಬೇಕಾಗಿಲ್ಲ, ಅವ್ರಿಗೆ ಅವ್ರ ಬೇನಾಮಿ ಆಸ್ತಿ ಡೆವಲಪ್ ಮಾಡ್ಬೇಕಾಗತ್ತೆ. ಪ್ರಭುಗೌಡ ಮದರ್ಕಲ್ ಮತ್ತು ಇನ್ನೊಬ್ರು ಯಾರು ಇದ್ದಾರೆ ಅಲ್ಲಿ, 2-3 ಹೆಸರ್ಲೆ ಅಲ್ಲಿ ಆಸ್ತಿಗಳು ಬೇನಾಮಿ ಆಸ್ತಿ ತಗೊಂಡಿದ್ದಾರೆ ಅಪ್ಪಾಜಿ ನಾಡಗೌಡರು. ಇದು ನೇರವಾಗಿ ನನ್ನ ಆರೋಪ. ಇದು ಸತ್ಯ ಕೂಡ ಹೌದು, 100ಕ್ಕೆ 100 ಸತ್ಯ ಇದು. ನಾನು ಹೇಳ್ತಾ ಇಲ್ಲ, ಇಡೀ ತಾಳಿಕೋಟಿ ಜನ ಹೇಳ್ತಾವ್ರೆ. ಅಲ್ಲಿ ಲೇಔಟ್ ಮಾಡಕ್ ಹೊರಟವ್ರು, ಹಿಂದ್ಗಡೆ 1-2 ಎಕರೆ ಜಮೀನು ಕೊಟ್ಟಂಗ್ ಮಾಡೋದು. ಯಾಕಂದ್ರೆ ಸಾರ್ವಜನಿಕ ಜಾಗ ಬಿಡ್ತಾರಲ್ಲ, ಲೇಔಟ್ ಮಾಡಿ ಕೊಟ್ಟಂಗ್ ಮಾಡಿ ಅಲ್ಲಿ ಎಂಟೈರ್ ಅದನ್ನ ಡೆವಲಪ್ ಮಾಡೋದು. ಇದು ಉಸ್ತುವಾರಿ ಯಾರು? ಇವ್ರದೆಲ್ಲ ದಿನ ಲೂಟಿ ಹೊಡಿತಾರಲ್ಲ, ಅವ್ರು ಹೇಳಿದಾರೆ ಪಾಪ ದತ್ತು ಪುತ್ರ ಕೂಡ ಬಹಳ ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ದತ್ತು ಪುತ್ರ ಅನ್ನಲ್ಲ ನಾನು, ಸಾಕು ಪುತ್ರ ಅಂತ. ಯಾತಕ್ಕೆ? ರಾಜಕೀಯವಾಗಿ ಕಲೆಕ್ಷನ್ ಮಾಡೋ ಸಾಕು ಪುತ್ರ ಅನ್ಬೋದಾ ಅಪ್ಪಾಜಿಯವರೇ? ಕಲೆಕ್ಷನ್ ಏಜೆಂಟ್ ಅನ್ಬೋದಾ? ಎಲ್ಲಾ ಕೆಲಸಗಳು, ತಾಲೂಕಿನ ಕೆಲಸಗಳೆಲ್ಲಾನು ಲ್ಯಾಂಡ್ ಅಂಡ್ ಆರ್ಮಿ ಕೊಟ್ಟು ಕಲೆಕ್ಷನ್ ಮಾಡಕತ್ತಿರ್ಲ ನಿಮ್ ಕಲೆಕ್ಷನ್ ಏಜೆಂಟ್. ಎಷ್ಟು ಜನ ತಾಳಿಕೋಟಿನಲ್ಲಿ ಹೋರಾಟಕ್ಕೆ ಬಂದಾರಲ್ಲ ವ್ಯಾಪಾರಸ್ಥರು, ಆ ಮೇನ್ ರೋಡಿಗೆ ಅಂಗಡಿಗಳದಲ್ಲ, ಎಲ್ಲರಿಗೂ ನೋಟಿಸ್ ಕೊಡ್ಸಾರ. ನೋಟಿಸ್ ಕೊಡೋದು ಅಷ್ಟೇ ಅಲ್ಲ, ಇದೇ ಪ್ರಭುಗೌಡ ಮದರ್ಕಲ್ ಅವರು ಫೋನ್ ಮಾಡ್ತಾರ. ಏನಂತ? ಏನ್ರಿ ನೀವು ಒತ್ತುವರಿ ಮಾಡಿ ಕಟ್ಕೊಂಡಿಲ್ಲ? ನಂಬಿಕೆ ಅಲ್ಲಿದ್ದವ್ರಿಗೆ, ಇಲ್ಲಿ ಯಾರ್ಯಾರು ಅಂಗಡಿಕಾರ ದೊಡ್ಡ ದೊಡ್ಡವ್ರು ಬಂದೀಗ ಆ ಹೋರಾಟಕ್ಕೆ ಬೆಂಬಲ ಕೊಡಕತ್ತಾರಲ್ಲ, ಕುಂತ ತಕ್ಷಣ ಅವ್ರಿಗೆ ನೋಟಿಸ್ ಹೋಗುತ್ತೆ ಮುನ್ಸಿಪಾಲಿಟಿ ಚೀಫ್ ಆಫೀಸರ್. ನಿನ್ನೆ ಅವ್ರಿಗೆ ಫೋನ್ ಮಾಡಿ ಹೇಳಿದೀನಿ, ಪವಾರ್ ಅವ್ರಿಗೆ, ಪವಾರ್ ನೀನ್ ಪವರ್ಲೆಸ್ ಮಾಡ್ಬೇಕಾಗತ್ತೆ ನೋಡಂತ ಹೇಳಿದ್ವಿ. ಅವ್ರು ಏನ್ ಕೇಳಿದಾರೆ ನೋಡ್ರಿ, ನಮ್ಮ ಊರ್ ಒಳಗೆ ಆಗ್ಬೇಕು ಅಂತ ಕೇಳ್ಯಾರ. ಇಲ್ಲೇ ಮಾಡ್ರಿ ಅಂತ ಅವರು ಹೇಳಿಲ್ಲ, ಕೆಲವೊಂದ್ 4-5 ಜಾಗ ಸಲಹೆ ಕೊಟ್ಟವ್ರೆ. ನನಗೆ ಹೇಳ್ರಿ, ಪ್ರಜಾಸೌಧ ತಾಳಿಕೋಟಿ ನಗರದ ವ್ಯಾಪ್ತಿಯೊಳಗೆ ಕಟ್ಟಡ ಆಗ್ಬೇಕು, ಅಲ್ಲಿಂದ 7 ಕಿಲೋಮೀಟರ್ ಕಟ್ಟಡ ಆಗ್ಬೇಕು. ನಾನು ಅದಕ್ಕೆ ನಿನ್ನೆ ಕೇಳಿದೆ ಭಾಷಣದಲ್ಲಿ, ನಾನು ಕೇಳಿದ್ದೀನಿ ಇವ್ರಿಗೆ, ನಿಮ್ಗೆ 7 ಸಾರಿ ಓಟ್ ಹಾಕಿದ್ರಲ್ರಿ ನಿಮ್ಗೆ, ಅದಕ್ಕೆ ನೀವು 7 ಕಿಲೋಮೀಟರ್ ನಡ್ಕೊಂಡು ಹೋಗಿ ಹಚ್ಚಿದಿರ ತಾಳಿಕೋಟಿ ಜನಕ್ಕೆ ಅಂತ. ಜನನ ಅರ್ಥ ಮಾಡ್ಕೊಳ್ಬೇಕು ಇದನ್ನ, ತಾಳಿಕೋಟಿ ಜನ. ಇನ್ನೊಂದು ಹೇಳ್ತಾರ ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ, ಏನಂತ? ಹಿಂದೆ ತಾಳಿಕೋಟಿ ಜನ ಮುದ್ದೇಬೇಳ ತಾಲೂಕಿದ್ದಾಗ 30 ಕಿಲೋಮೀಟರ್ ಬರ್ತಿರ್ಲಿಲ್ವಾ ತಹಸೀಲ್ದಾರ್ ಆಫೀಸ್ಗೆ? ಈ 3.5 ಕಿಲೋಮೀಟರ್, 4 ಕಿಲೋಮೀಟರ್, 7 ಕಿಲೋಮೀಟರ್ ಹೋಗೋದೇನ್ ದೊಡ್ಡದ ಅಂತ ಕೇಳ್ತಾರೆ. ಇಮ್ಯಾಜಿನ್ ಮಾಡ್ರಿ, ನಮ್ಮೂರಲ್ಲೇ ಮಾಡಿ ಅಂದ್ರೆ. ಆಮೇಲೆ ಹೇಳ್ತಾರೆ, ಒಂದು ಇಲಾಖೆಗೆ 2.5 ಎಕರೆ ಜಮೀನು ಕೊಡ್ಬೇಕು. ಎಲ್ಲೈತ್ರಿ 2.5 ಎಕರೆ ಜಮೀನಿಗೆ ಯಾರು ಕೊಡ್ತಾರ್ರಿ? ದನ ಯಾರು ಕೊಡ್ತಾರೆ ಅಂದ್ರೆ, ಅವರು ಅಲ್ಲಿ ಬೇನಾಮಿ ಆಸ್ತಿ ಇರೋದ್ರಿಂದ 40 ಎಕರೆ ಬೇನಾಮಿ ಆಸ್ತಿ ಮಾಡಿರೋದು ಅಪ್ಪಾಜಿ ಅವರು. ಇವ್ರು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾರಲ್ಲ, ಇವ್ರ ಇತಿಹಾಸ ನನ್ ತೆಗೆದವ. ಇವ್ರ ನಿಗಮದ ಅಧ್ಯಕ್ಷರದಾರಲ್ಲ, ಅದ್ರಾಗ ಏನೇನು ಅವ್ಯವಹಾರ ಮಾಡ್ಯಾರ ನನ್ನ ಹತ್ರ ಡಾಕ್ಯುಮೆಂಟ್ ತಂದು ಕೊಟ್ಟವ್ರ ಅಪ್ಪಾಜಿ ಅವರೇ. ನಾನ್ ತೆಗ್ದಿಲ್ಲ, ಬೇಡ ಬಿಡು, ವೈಯಕ್ತಿಕ ಹೋಗೋದ್ ಬೇಡ ಅಂತ ಸುಮ್ಮನಿದ್ದೀನಿ. ನನಗ್ ಧಮಕಿ ಕೊಡಕ್ ಬಂದ್ರೆ ನಾನ್ ನಿಮ್ಗೆ 10 ಪಟ್ಟು ಧಮಕಿ ಕೊಡೋಷ್ಟು ದಾಖಲಾತಿ ನನ್ನ ಹತ್ರದು. ಕಾನೂನು ಪ್ರಕಾರನ ಕೊಡ್ತೀನಿ. ನಮ್ ಧಮಕಿ ಬಾಯಿಲೆ ಕೊಡಲ್ಲ. ಇಷ್ಟು ಕೊಟ್ಟಿದ್ದಾರೆ ನನಗೆ. ಈ ಹುಡುಕೋ ಹಗರಣ ಇದೆಯಲ್ಲ ಮುದ್ದೇಬೇಳದಲ್ಲಿ, ಪಾಪ ಇನ್ನು ಬಹಳಷ್ಟು ಜನ ಅವ್ರ ಹೆಸರಲ್ಲೇ ಮನೆನೇ ಇಲ್ಲ ವಾಸ್ತವವಾಗಿ. ಹುಡ್ಕೋ, ಮುದ್ದೇಬೇಳ, ತಾಳಿಕೋಟಿ, ಬಿಜಾಪುರ, ಹುಡ್ಕೋ ಹಗರಣ ಇವ್ರ ಹೆಸರ ಮೇಲೆ ಇರೋದು.
ಅವಕ್ಕ ದುಡ್ಡು ಯಾರ್ಯಾರ ದುಡ್ಡು ಕಟ್ಸ್ಕೊಂಡಾರ ಅದ ಇಲಾಖೆಗೆ ದುಡ್ಡೇ ಕಟ್ಟಿಲ್ಲ. ನಾಲ್ತೋಟದಲ್ಲಿ ಸುವರ್ಣ ಗ್ರಾಮ ಮಾಡಿದ್ರಲ್ಲ, ಸುವರ್ಣ ಗ್ರಾಮದ್ದು ಸಮುದಾಯ ಭವನ ಎಲ್ಲಿ ಕಟ್ಕೊಂಡವ್ರೆ? ಅವ್ರು ಬಸವೇಶ್ವರ ಸಂಸ್ಥೆಯಲ್ಲಿ ಕಟ್ಕೊಂಡವ್ರೆ. ಫೋಟೋ ವಿಡಿಯೋ ಹಾಕ್ತೀರಾ ಅಪ್ಪಾಜಿ ಅವರೇ? ಅಲ್ಲಿ ಲಾ ಕಾಲೇಜ್ ಚಾಲೂ ಮಾಡಿದ್ರಲ್ಲ ಪಾಪ, ನಿಮ್ಮ ಮಗಳು ಹೋಗಲ್ಲ ಲಾ ಕಾಲೇಜ್ ನಡೆಸ್ತಾವ್ರಲ್ಲ ಈಗ. ಹೇಳ್ತೀರಾ ಬಿಲ್ಡಿಂಗ್ ಯಾವ್ದಾರ ಕಟ್ಟಿದ್ದು ಅಂತ? ಇದೇ ಲ್ಯಾಂಡ್ ಅಂಡ್ ಆರ್ಮಿ ಸುವರ್ಣ ಗ್ರಾಮಕ್ಕೆ ಬಂದಾಗ ಅಲ್ಲಿ ಕಟ್ಕೊಳ್ಳಿಲ್ಲ ನೀವು? ಇವತ್ತು ನಾನು ನಮ್ಮ ಸರ್ಕಾರ ಇದ್ದಾಗ ಸಮುದಾಯ ಭವನ ಕಟ್ಟಿದ್ದೀನಿ. ಎಲ್ಲಿ? ನಾಲ್ತೋಟದಲ್ಲಿ. ಇವತ್ತಿಗೆ ಅದನ್ನು ಓಪನ್ ಮಾಡಕ್ತಾ ಇರಲ್ಲ, ಓಪನ್ ಮಾಡ್ಸಕ್ತಾ ಇರಲ್ಲ. ಜನಕ್ಕೆ ಸಾರ್ವಜನಿಕರು ಉಪಯೋಗ ಮಾಡಕ್ ಕೊಡ್ತೀವಿ. 800 ಚಿಲ್ಲರೆ ಮನೆಗಳು ಕೊಟ್ಟಿದ್ವಿ. 734 ಮನೆ ನಾಲ್ತೋಟದಲ್ಲಿ. ಅದರಲ್ಲಿ ಯಾರು ಬಿಜೆಪಿ ಅವರದಾರೋ ಅವರೆಲ್ಲ ಬ್ಲಾಕ್ ಲಿಸ್ಟ್ಗೆ ಹಾಕೋರು. ನೀವು ಮಾಡ್ತಾ ಇಲ್ವಾ ದೇಶದ ರಾಜಕಾರಣ ಅಪ್ಪಾಜಿ ಅವರೇ? ನನಗೆ ಹೇಳೋರು 7 ಜನ್ಮ 10 ಬಂದ್ರು ಇವ್ರು ಒಳ್ಳೆ ಎಮ್ ಎಲ್ ಎ ಆಗಲ್ಲ. ನೋಡೋಣ, ಇನ್ನು 2 ವರ್ಷ ಇದೆ. ಹೆಂಗು ನೀವು ಮತ್ತೆ ನಾಟಕ ಮಾಡ್ಕೊಂಡ್ ಬರ್ತೀರಿ ಅಂತ ಗೊತ್ತಿದೆ ನನಗೆ. ನೀವು ನಾಟಕ ಮಾಡೇ ಮಾಡ್ತೀರಿ. ಕೊನೆ ಚುನಾವಣೆ ಅಂತ ಹೇಳಿ ನೀವೇನು ಜನರ ಮುಂದೆ ಕಣ್ಣೀರ್ ಹಾಕಿ ನಾಟಕ ಮಾಡಿ ಡ್ರಾಮಾ ಮಾಡಿ ಓಡ್ ತಗೊಂಡ್ರಿ. ಮತ್ತೆ ಈಗಾಗಲೇ ಉಲ್ಟಾ ಹೊಡೆದಿದ್ದೀರಿ ಮೊನ್ನೆ. ಮತ್ತೆ ನೀವೇ ಬರೋದು ಗೊತ್ತು ನನಗೆ. ಸುಳ್ಳು ಹೇಳ್ಸೋದು ಜನರ ಮುಂದೆ ಏನಂತ, ಕ್ಷೇತ್ರಪ್ಪ ನೋಡಿ ಅಂಗಡಿ ಆಗ್ಬಿಡ್ತದೆ, ಅದು ಲೇಡೀಸ್ ಮಾಡಿಸ್ಬಿಡ್ತೀನಿ. ನಿಮ್ ಕೈಗೆ ಐತಾ ಇದು? ಸುಳ್ಳು ಹೇಳೋದಕ್ಕೊಂದು ಇತಿಮಿತಿ ಬೇಡವಾ? ದೇವ್ರಿಪ್ರಿಗೆ ಹೋಗಿ ನಿಲ್ತೀನಿ, ನೀವು ನಿಲ್ರಿ. ಯಾರು ಬೇಡದ ನಿಮ್ಗೆ? ದೇವ್ರಿಪ್ರಿಗಾರ ನಿಲ್ರಿ, ಬಿಜಾಪುರಕ್ಕಾರ ನಿಲ್ರಿ. ನನ್ಗೆ ಗೊತ್ತು ನೀವು ಮುದ್ದೇಬಾಳಕ್ಕೆ ನಿಲ್ಲೋದು ಅಂತ. ಮತ್ತೆ ಡ್ರಾಮಾ ಮಾಡ್ತೀರಿ, ಈಗ ನಾಟಕ ಮಾಡೋದು. ಎಂಟೈರ್ ಮುದ್ದೇಬಾಳ ತಾಲೂಕಿನಲ್ಲಿ ಏನೋ ಕೆಲಸ ನಡೆದಿದೆ. ಅವ್ರು ಹೇಳ್ತಾರೆ 700 ಕೋಟಿ ಅನುದಾನ ತಂದಿದ್ದೀನಿ ಅಂತ. ದಾಖಲಾತಿ ಕೊಡ್ರಿ, ಆದೇಶ ಪತ್ರ ಕೊಡ್ರಿ, ಒಪ್ಕೊಳ್ಳೋಣ. ಒಂದು ಆದೇಶ ಪತ್ರ ಇಲ್ಲ. ನಾ ಏನ್ ಹಿಂದೆ MLA ಇದ್ದಾಗ 1,500,000 ಕೋಟಿ, 1,500,000 ಕೋಟಿ, ಅದರಲ್ಲಿ 10 ಕೋಟಿ ಮುದ್ದೇಬಾಳಕ್ಕೆ, 10 ಕೋಟಿ ತಾಳಿಕೋಟಿ, 5 ಕೋಟಿ ನಾಲ್ತೋಟಕ್ಕೆ, 25 ಕೋಟಿ ಬಾಕಿ ಕೆಲಸ ಉಳಿದಿತ್ತು. ಟೆಂಡರ್ ಕರೆದಿದ್ದು, ಅದನ್ನ 2 ವರ್ಷ ಪೆಂಡಿಂಗ್ ಇಟ್ಟವ್ರೆ. ಈ ಕೆಲಸ ಮಾಡಿಸೋದು ಏನ್ ಹೇಳೋದು? ನಮ್ ಸರ್ಕಾರದಲ್ಲಿ ತಂದಿದೀವಿ ಅಂತ ಹೇಳೋದು. ನಾನು ಪ್ರಧಾನಮಂತ್ರಿ ಸಡಕ್ ಯೋಜನೆ ನಮ್ಮ ಇದೈತಲ್ಲ ಡಿಪಾರ್ಟ್ಮೆಂಟ್, ಅಲ್ಲಿಗೆ ವಿಶೇಷ ಅನುದಾನ 50 ಕೋಟಿ ತರಿಸಿ ರೋಡ್ಗಳು ಹಾಕ್ಸಿದ್ದೆ ನಾನು. ಆ ರೋಡ್ಗಳು ನೋಡೋಗ್ರೆ ಹೆಂಗ್ ಮಾಡಿದಾರೆ ಅಂತ. ಈಗ ನಾ ಎಲ್ಲೆಲ್ಲಿ ಪೂಜೆ ಮಾಡಿದೀನಿ, ಮೊದ್ಲು ಅಲ್ಲಿ ಹೋಗಿ ಪೂಜೆ ಮಾಡೋದು. ಮತ್ತೆ 2 ವರ್ಷ ಆದ್ಮೇಲೆ ಮರ್ತು ಬಿಟ್ಟಿರ್ತಾರಲ್ಲ ಜನ ಅಂತ. ಹೆಂಗ ಅನುದಾನ ತರ ಯೋಗ್ಯತೆ ಇಲ್ಲ. ಆಮೇಲೆ ಪ್ರಜಾಸೌಧ, ನಾನು ಒಂದ್ ಮಾತು ಹೇಳ್ತೇನೆ, ನೀವೇನು ತಿಪ್ಪುರ್ಲಾಗ ಹೊಡೆದ್ರು, ನನ್ ಸವಾಲ್ ನಿಮ್ಗೆ, ಆ 40 ಎಕರೆ ಜಮೀನು ನೀವೇನ್ ತಗೊಂಡು ಬೇನಾಮಿ ಆಸ್ತಿನಲ್ಲಿ ಸರ್ಕಾರದ 8 ಕೋಟಿ ಹಾಕಿ ಡೆವಲಪ್ಮೆಂಟ್ ಮಾಡಕ್ ಹೊಂಟಿದ್ದೀರಿ, ಅದನ್ನ ಅವಕಾಶ ಕೊಡೋದು ನಾನಲ್ಲ, ತಾಳಿಕೋಟಿ ಜನನೇ ಕೊಡಲ್ಲ. ನೀವು ನೋಡ್ತಾ ಇದ್ರಿ, ಅಲ್ಲಿ ಹೋರಾಟಕ್ಕೆ ಕುಂತವ್ರ ಬಗ್ಗೆನೂ ಮಾತಾಡಿದ್ದೀರಿ. ಏನಂತ? ಅವ್ರ ಬಗ್ಗೆನೂ ಹಗುರವಾಗಿ ಮಾತನಾಡಿದ್ದೀರಿ. ತಾಳಿಕೋಟಿ ಜನ ಇವನು ಯಾವ ಕಾರಣಕ್ಕೂ ನಿಮ್ಮನ್ನು ಕ್ಷಮಿಸಲ್ಲ ಮತ್ತು ಬಿಡೋದು ಇಲ್ಲ. ಪ್ರಜಾಸೌಧ ತಾಳಿಕೋಟೆ ನಗರದ ಒಳಗಡೆನೆ ನಿರ್ಮಾಣ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಫೈನಲ್ ಅಂತ ನಾ ಹೇಳಿದ್ದೀನಿ. ಅದಕ್ಕೆ ಹೇಳ್ತಾರ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಫೈನಲ್, ಸರ್ಕಾರ ಫೈನಲ್. ಏನ್ ಸರ್ಕಾರ ಫೈನಲ್? ಸರ್ಕಾರ ಯಾರು ಮಾಡಿದ್ದು? ಪ್ರಜೆಗಳು ತಾನೆ. ಇವ್ರು ಸರ್ಕಾರ ಇದೆ, MLA ಇದಾರೆ, MLA ಅವ್ರು ಹೇಳ್ತಾರೆ, ಅವ್ರು ಯಾರೋ 4 ಜನ ಅವ್ರು ಹಿಂದೆ ಇದ್ದವ್ರನ್ನ ಇಟ್ಕೊಂಡು ನಾಡಗೌಡರು ಬೇನಾಮಿ ಆಸ್ತಿ ಡೆವಲಪ್ ಮಾಡೋದಕ್ಕೆ ಸರ್ಕಾರ ದುಡ್ಡು ಕೊಡೋ ಕೆಲಸ DC ಅವ್ರು ಮಾಡಿದ್ರೆ ಅದು ನಾವು ಖಂಡಿತವಾಗ್ಲೂ ವಿರೋಧ ಮಾಡ್ತೀವಿ. ತಾಳಿಕೋಟೆ ನಗರದ ಜನನೇ ವಿರೋಧ ಮಾಡ್ತಾರೆ. ಅವ್ರ ಜೊತೆಲಿ ನಾವು ಕೂಡ ಭಾರತೀಯ ಜನತಾ ಪಕ್ಷ ನಾವೆಲ್ಲರೂ ಜೊತೆಲಿ ಇಟ್ಕೊಂಡು ವಿರೋಧ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ನಾನು ಇನ್ನೂ ಉಳಿದಿರ್ತಕ್ಕಂಥದ್ದು ಬಹಳಷ್ಟಿದೆ, ಇತಿಹಾಸ ತೆಗಿತೀನಿ ನಾನು. ಒಂದೊಂದಾಗಿ ತೆಗಿತೀನಿ. ನನ್ನ ತಡವಕತ್ತಾರ ನಾನ್ಯಾರ ಆಕ್ಷನ್ ಕೊಂಡು ನಾನು ತೆಗಿತೀನಿ. ಇವ್ರ ಆಸ್ತಿ ಹೆಂಗ್ ಬಂದು, ಬೇನಾಮಿ ಅಂದ್ರೆ ಯಾವುದು, ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಯಾವಾಗ ಬಂತು, ಯಾರ್ಯಾರ ಆಸ್ತಿ ಯಾರ ಹೆಸರಲ್ಲೇ ಮಾಡಿದ್ರು, ಹೆಂಗ್ ಇವ್ರು ವಾಪಸ್ ತಗೊಂಡ್ರು, ಬಡವ್ರ ಮೇಲೆ ಹೆಂಗ್ ಹೊಟ್ಟೆ ಹೊಡಿತಾ ಇದ್ದಾರೆ,
ಪಾಪ ಬಡವ್ರು ಏನ್ ಮಾಡ್ಬೇಕು? ನನ್ನ ಆಸ್ತಿ ವಾಪಸ್ ಕೊಡು, ಇವ್ರ ಹೆಸರಲ್ಲಿ ಹಾಕೊಳ್ಳಲ್ಲ, ಯಾರಿಗಾರ ಕೊಡಿಸ್ಬಿಡೋದು. ದುಡ್ಡು ಗುಲಾಮಗಿರಿ ತೆಗಿಯಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಗುಲಾಮಗಿರಿ ಆಡಳಿತವನ್ನ ಮುಕ್ತ ಮಾಡೋದಕ್ಕೋಸ್ಕರನೇ ನಮ್ಮ ದೇವಳದಲ್ಲಿ ರಾಜಕಾರಣ ಮಾಡ್ತಾರೆ. ನಾನು ಇಲ್ಲೇ ರಾಜಕಾರಣ ಮಾಡ್ತೀನಿ, ನಿಮ್ ವಿರುದ್ಧನೇ ರಾಜಕಾರಣ ಮಾಡ್ತೀನಿ. ಸೋಲು ಗೆಲುವು ಜನ ತೀರ್ಮಾನ ಮಾಡ್ತಾರೆ, ಜನಕ್ಕೆ ಬಿಟ್ಟಿರೋದು. ಆದ್ರೆ ಯಾವ ಕಾರಣಕ್ಕೂ ನಿಮ್ ವಿರುದ್ಧ ರಾಜಕಾರಣ ಕಾಂಪ್ರಮೈಸ್ ಇಲ್ಲ. ಅಪ್ಪಾಜಿ ನಾಡಗೌಡರ ವಿರುದ್ಧನೇ ನನ್ನ ರಾಜಕಾರಣ. ಯಾವ ಪಕ್ಷ ವ್ಯಕ್ತಿ ಸಂಬಂಧ ಇಲ್ಲ. ಕೆಲವ್ರು ಹೆಸರು ತಗೊಂಡಿದ್ದಾರೆ ಪದೇ ಪದೇ, ನನ್ಗೆ ಗೊತ್ತು. ಕೆಲವ್ರು ಇದಾರೆ ಬಿಜೆಪಿಯವರು, ಬಿಜೆಪಿ ಅಂತ ಹೆಸರು ಹೇಳ್ಕೊಂಡು ಅಪ್ಪಾಜಿ ಅವರೇ ನಿಮ್ಮ ಏಜೆಂಟ್ರು ಅಂತ ಗೊತ್ತಿದೆ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಅವ್ರ ಹೆಸರುಗಳು ತಗೊಂಡಿದ್ದಾರೆ. ಗೊತ್ತಿಲ್ವಾ? ನಮ್ ಇಡೀ ನಮ್ಮ ಪಾರ್ಟಿನಲ್ಲಿ ಸ್ಟೇಟ್ ಇಂದ ಎಲ್ಲಾ ಲೀಡರ್ಗಳು ಗೊತ್ತಿದೆ ಅವ್ರು ಯಾರು ಏಜೆಂಟ್ರು ಅಂತ. ಬಿಜೆಪಿ ಅಂತ ಹೆಸರು ಹೇಳ್ಕೊಂಡು ನಿಮ್ ಚುನಾವಣೆ ಮಾಡಿದ್ರೆ ಯಾರಂತ ಗೊತ್ತಿಲ್ವಾ ನಮ್ಗೆ? ನಾನು ಹೆಸರು ಹೇಳ್ಬಿಟ್ಟು ದೊಡ್ಡವನ್ ಮಾಡಕ್ ಹೋಗಲ್ಲ ಅವ್ರಿಗೆ. ಅವ್ರು ಕೊಂಡು ಬಿಜೆಪಿ ಅವರು ಇದ್ರು, ಅವ್ರು ಯಾರಾದ್ರೂ ಬಿಜೆಪಿ ಅವರು ಅಂತ ಕೇಳಿ, ಇಲ್ಲೇ ಇದಾರೆ ನಮ್ಮ ನಾಯಕರು, ಎಲ್ಲ ನಮ್ಮ ಕಾರ್ಯಕರ್ತರು ಇದ್ದಾರೆ, ಮುಖಂಡರು ಇದ್ದಾರೆ. ಅವ್ರು ಯಾವತ್ತಾದ್ರೂ ಬಿಜೆಪಿ ಚುನಾವಣೆ ಮಾಡಿದ್ರ? ಎಂದೂ ಮಾಡಿಲ್ಲ. ಅವ್ರನ್ನ ಇಟ್ಕೊಂಡ್ಬಿಟ್ಟು ಬಿಜೆಪಿ ಅವರಿದ್ರು. ಪ್ರಜಾಸಂವಿಧಾನ ಜನರ ಅಭಿಪ್ರಾಯದ ಮೇಲೆ ಕಟ್ಟಡ ಮಾಡ್ಬೇಕಾಗಿದ್ದು ನಿಮ್ ಕರ್ತವ್ಯ. ನೀವು ಮಾಡದೆ ಹೋದ್ರೆ ನಿಮ್ ಕರ್ಮ. ಮುಂದಿನ ಸಾರಿ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ತಾರೆ. ನೋಡ ತಾಳಿ ಕೊಟ್ಟಿದ್ದ ಜನ ಯಾರಿಗೆ ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ನನ್ಗೆ ಆಶೀರ್ವಾದ ಮಾಡ್ತಾರೆ, ನೋಡ ಮುಂದಿನ ಸಾರಿ. ಇಷ್ಟು ಹೇಳ್ತಾ ನಾನು ಅಪ್ಪಾಜಿ ನಾಡಗೌಡರಿಗೆ ಒಟ್ಟಾರೆ ಇಷ್ಟೇ ಹೇಳೋದು, ನೀವು ಇಡೀ ತಾಲೂಕಿನಲ್ಲಿ ಲೂಟಿ ಹೊಡಿತಾ ಇದ್ದೀರಿ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಆಡಳಿತ ವ್ಯವಸ್ಥೆ ಸಂಪೂರ್ಣ ಹಾಳಾಗಿ ಹೋಗಿದೆ, ಯಾವ ಅಧಿಕಾರಿನೂ ಜನರ ಕೆಲಸ ಮಾಡ್ತಾ ಇಲ್ಲ, ಎಲ್ಲಾ ಬಂದಿರೋ ಅನುದಾನನ ಟೆಂಡರ್ ಕರೆದೆ ಲ್ಯಾಂಡ್ ಆರ್ಡ್ ಆರ್ಮಿ ಕೊಟ್ಟು ನೀವು ನಿಮ್ಮ ಏಜೆಂಟ್ ಪುತ್ರನ ಮುಖಾಂತರ ಕಲೆಕ್ಟ್ ಮಾಡ್ತಾ ಇದ್ದೀರಿ, ಸಾಕು ಪುತ್ರನ ಮುಖಾಂತರ ಕಲೆಕ್ಟ್ ಮಾಡ್ತಾ ಇದ್ದೀರಿ. ಇದು ನನ್ನ ನೇರ ಆರೋಪ. ನಿಮ್ಗೆ ದಮ್ಮಿದ್ರೆ ತಾಕತ್ತಿದ್ರೆ ನನ್ನ ಮೇಲೆ ಈ ವಿಷಯವಾಗಿ ಮಾನಹಾನಿ ಮೊಕದ್ದಮೆ ಹಾಕಿ.